ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯ ಅವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. BGT ಸೀರೀಸ್ ಸೋಲಿನ ನಂತರ ನಾನು ಯಾವುದೇ ವೀಡಿಯೋ ಮಾಡಿರಲಿಲ್ಲ. ಈ ಒಂದು ಸುಮಾರು ಟೈಮ್ ಆಗಿತ್ತು ಈ ಚಾನಲಲ್ಲಿ ಒಂದು ಕ್ರಿಕೆಟ್ ರಿಲೇಟೆಡ್ ವೀಡಿಯೋ ಬರದೆ. ಅಂತೂ ಇಂತೂ ಈ ಚಾನಲಲ್ಲಿ ಒಂದು ವೀಡಿಯೋ ಬರ್ತಾ ಉಂಟು. ಎಸ್, ಚಾಂಪಿಯನ್ಸ್ ಟ್ರೋಫಿಗೆ ಮುಂದೆ ಬರ್ತಾ ಇರೋಂಥ ಚಾಂಪಿಯನ್ಸ್ ಟ್ರೋಫಿಗೆ ಭಾರತದ ಸ್ಕ್ವಾಡ್ ಅಂತೂ ಇಂತೂ ಅನೌನ್ಸ್ ಆಯಿತು ನಿನ್ನೆ. ಭಾರಿ ಕಾತುರದಿಂದ ನಾವೆಲ್ಲರೂ ಕಾಯ್ತಾ ಇದ್ದೆವು. ಏನಾದರೂ ಸ್ಪೆಷಲ್ ಆಗಿ ಯಾವುದಾದ್ರು ಒಂದು ಪ್ಲೇಯರ್ಸನ್ನು ಸಡನ್ನಾಗಿ ಆ್ಯಡ್ ಮಾಡ್ತಾರಾ, ಕರುಣ್ ನಾಯರ್ ಅವರನ್ನು ವಾಪಸ್ಸು ತಂಡಕ್ಕೆ ಕರೆಸ್ಕೊಳ್ತಾರಾ, ಹಾಗೆ ಹೀಗೆ ಅಂತ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡುವ. ಎಸ್, ರೋಹಿತ್ ಶರ್ಮಾ ಅವರ ನಾಯಕತ್ವದ ಪ್ಲೇಯಿಂಗ್ 15 ಅನೌನ್ಸ್ ಮಾಡಿದ್ದಾರೆ. ಒಂದಿಷ್ಟು ಅಂತ ಮೂಮೆಂಟ್ಸ್ ಉಂಟು, ಅದೆಲ್ಲ ಡಿಸ್ಕಸ್ ಮಾಡುವ. ರೋಹಿತ್ ಶರ್ಮಾ ಅವರಿಗೆ ನಾಯಕತ್ವ ಮತ್ತು ಗಿಲ್ ಅವರಿಗೆ ಉಪನಾಯಕತ್ವವನ್ನು ವಹಿಸಿದ್ದಾರೆ. ಗಿಲ್ ಅವರಿಗೆ ವೈಸ್ ಕ್ಯಾಪ್ಟನ್ಶಿಪ್ ಕೊಟ್ಟಾಗ ನನಗೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ಅಟ್ಲೀಸ್ಟ್ ODIಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನು ವೈಸ್ ಕ್ಯಾಪ್ಟನ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ ಹಿ ಡಿಸರ್ವ್ಸ್ ಇಟ್ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಬಟ್ ಗಿಲ್ ಅವರಿದು ಒಂದು ಆ್ಯಾವ್ರೇಜ್ ತೆಗೆದು ನೋಡಿದಾಗ ಅವರು ಫಸ್ಟ್ ಆಫ್ ಆಲ್ ODI ರ್ಯಾಂಕಿಂಗ್ 3ರಲ್ಲಿದ್ದಾರೆ. ಕರೆಕ್ಟ್, ODI ರ್ಯಾಂಕಿಂಗ್ 3 ಆಯಿತಾ. ಸೆಕೆಂಡ್ ರ್ಯಾಂಕಿಂಗ್ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಅವರು 4th ರ್ಯಾಂಕಲ್ಲಿ, ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಫಸ್ಟ್ ರ್ಯಾಂಕ್ ಬಾಬರ್ ಆಜಮ್ 3rd ರ್ಯಾಂಕಲ್ಲಿದ್ದಾರೆ. ಮತ್ತು ಅವರ ODI ಆ್ಯಾವ್ರೇಜ್ ಇಸ್ 58. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮತ್ತು ಫ್ಯೂಚರಿಸ್ಟಿಕ್ ವ್ಯೂವಿಂದ ಮೇ ಬಿ ಗಿಲ್ ಅವರಿಗೆ ವೈಸ್ ಕ್ಯಾಪ್ಟನ್ಶಿಪ್ ಕೊಟ್ಟಿರ್ಬೋದು ಚಾಂಪಿಯನ್ಸ್ ಟ್ರೋಫಿಗೆ. ಎಸ್, ರೋಹಿತ್ ಶರ್ಮಾ ಮತ್ತು ಗಿಲ್ ಅವರಿದ್ದಾರೆ. ಆ್ಯಂಡ್ ಓಪನರ್ ಬ್ಯಾಕಪ್ ಆಗಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಅಂದರೆ ಒಂದು ಪ್ಲೇಯಿಂಗ್ ಸ್ಕ್ವಾಡಲ್ಲಿ ಅನೌನ್ಸ್ ಮಾಡಿದ್ದಾರೆ. ಯಶಸ್ವಿ ಜೈಸ್ವಾಲ್ ಅವರು ಇನ್ನೂ ಕೂಡ ODIಗೆ ಡೆಬ್ಯೂ ಮಾಡಲಿಲ್ಲ. ಅವರನ್ನು ಈಗ ಸ್ಕ್ವಾಡ್ ಅನೌನ್ಸ್ ಆದಾಗ ಅವರ ಹೆಸರು ಇಲ್ಲಿ ಕೇಳಿ ಬರ್ತಾ ಉಂಟು. ಐ ಆಮ್ ಡ್ಯಾಮ್ ಶೋರ್ ಅವರಿಗೆ ಒಂದು ಮ್ಯಾಚ್ ಆಡಿಸೋದಿಲ್ಲ. ಯಾಕಂತಂದರೆ ಓಪನರ್ಸ್ ಯಾರು ಇರೋದು, ರೋಹಿತ್ ಶರ್ಮಾ ಹಾಗೂ ಗಿಲ್ ಅವರು ಇರೋದು. ಸೊ ಅದು ಸಹ ಅವರು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಯಾಕೆ ಆದರೂ ಡ್ರಾಪ್ ಮಾಡೋದಿಲ್ಲಲ್ಲ. ಸೊ ನನಗೆ ಬ್ಯಾಕಪ್ ಓಪನರ್ದು ನೆಸೆಸಿಟಿಯೇ ಇರಲಿಲ್ಲ ಅಂತ ನಂಗೆ ಅನ್ನಿಸ್ತಾ ಇರೋದು. ಸೊ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವರನ್ನು 100% ಆಡಿಸೋದಿಲ್ಲ. ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅದಾದಮೇಲೆ 1 ಡೌನಲ್ಲಿ ಆಫ್ಕೋರ್ಸ್ ವಿರಾಟ್ ಕೊಹ್ಲಿ ಅವರು ODIಯಲ್ಲಿ ಅವರು ನಂಬರ್ 3ಯಲ್ಲೇ ಆಡ್ತಾ ಇದ್ದಾರೆ. ಆ್ಯಂಡ್ ಅಂತೂ ಇಂತೂ ಶ್ರೇಯಸ್ ಅಯ್ಯರ್ ಈಸ್ ಬ್ಯಾಕ್. ಅವ್ರದ್ದು BCCI ಜೊತೆಗೆ ಏನೇನೋ ಜಟಾಪಟಿ ಎಲ್ಲ ಇತ್ತಲ್ಲ, ಅದೆಲ್ಲ ಮುಗೀತು ಅಂತ ಕಾಣ್ತಿದೆ. ಶ್ರೇಯಸ್ ಅಯ್ಯರ್ ಅವ್ರನ್ನ ಹಾಕಿಕೊಂಡಿದ್ದಾರೆ. ಅದಾದ ಮೇಲೆ 2 ವಿಕೆಟ್ ಕೀಪರ್ KL ರಾಹುಲ್ ಹಾಗೂ ರಿಷಬ್ ಪಂತ್ ಅವ್ರನ್ನ ಹಾಕ್ಕೊಳ್ತಾರ. ಸ್ಯಾಮ್ಸನ್ ಅವ್ರನ್ನ, KL ರಾಹುಲ್ ಅವರು ಸ್ಕ್ವಾಡಲ್ಲಿ ಇರ್ತಾರೆ ಅಂತ ಗೊತ್ತಿತ್ತು, ಬಟ್ ಪಂತ್ ಅವ್ರನ್ನ ಹಾಕ್ಕೊಳ್ತಾರ, ಸ್ಯಾಮ್ಸನ್ ಅವ್ರನ್ನ ಹಾಕ್ಕೊಳ್ತಾರ ಅಂತ ಭಾರಿ ಡಿಸ್ಕಷನ್ನಲ್ಲಿತ್ತು. ಸ್ಯಾಮ್ಸನ್ ಅವರಿಗೆ ಮೇ ಬಿ T20ಗೆ ಮಾತ್ರ ನಾವು ನಿನ್ನನ್ನು ಕನ್ಸಿಡರ್ ಮಾಡ್ತಾ ಇರೋದು, ODIಗೆ ಇನ್ನೂ ಕನ್ಸಿಡರ್ ಮಾಡೋದಿಲ್ಲ ಅಂತ ನಿರ್ಣಯಕ್ಕೆ ಬಂದಿದ್ದಾರೆ ಏನಂತ ಗೊತ್ತಿಲ್ಲ. ರಿಷಬ್ ಪಂತ್ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಕೆಲವೊಂದು ಟ್ವೀಟ್ ನೋಡ್ತಾ ಇದ್ದೆ, ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಲೇಟ್ ಸ್ಟಾರ್ಟ್ ಆಯಿತು ಚಾಂಪಿಯನ್ಸ್ ಟ್ರೋಫಿದು ಅಂತ. ಅದರಲ್ಲಿ ಗಂಭೀರ್ ಅವರಿಗೆ ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ ಆಗಬೇಕು ಅಂತ ಇತ್ತಂತೆ. ಬಟ್ ರೋಹಿತ್ ಶರ್ಮಾ ಹಾಗೂ ಅಜಿತ್ ಅಗರ್ಕರ್ ಅವರ ಒಲವು ಗಿಲ್ ಕಡೆಗಿತ್ತಂತೆ. ಅದೊಂದು ಡಿಸ್ಕಷನ್ ಆಗ್ತಾ ಇತ್ತು. ಆ್ಯಂಡ್ ಗಂಭೀರ್ ಅವರಿಗೆ ಸ್ಯಾಮ್ಸನ್ ಬೇಕಿತ್ತಂತೆ ಆ್ಯಸ್ ಅ ವಿಕೆಟ್ ಕೀಪರ್. ಬಟ್ ರೋಹಿತ್ ಶರ್ಮಾ ಹಾಗೂ ಅಜಿತ್ ಅಗರ್ಕರ್ ಅವರು ಇಲ್ಲ, ಪಂತ್ ಅವರನ್ನು ಹಾಕ್ಕೊಳ್ಳುವ ಅಂತ. ಈ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾಗಿ ಫುಲ್ಲು ವಾದವಿವಾದ ಅಂತಲ್ಲ, ಡಿಸ್ಕಷನಲ್ಲಾಗಿ, ಸೊ ಅದರಿಂದ ಈ ಒಂದು ಕಾರಣದಿಂದ ಪ್ರೆಸ್ ಕಾನ್ಫರೆನ್ಸ್ ನಿನ್ನೆ ಲೇಟಾಗಿ ಸ್ಟಾರ್ಟ್ ಆಯ್ತಂತೆ. KL ರಾಹುಲ್ ಹಾಗೂ ರಿಷಬ್ ಪಂತ್ ಮತ್ತು ಬೌಲಿಂಗ್ ಆಲ್ರೌಂಡರ್ ಅಥವಾ ಪ್ರಾಪರ್ ಆಲ್ರೌಂಡರ್, ಅಂದರೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡಿರೋದು, ದಟ್ ಈಸ್ ಹಾರ್ದಿಕ್ ಪಾಂಡ್ಯ. ನಾನು ಅಪ್ಪಿತಪ್ಪಿ ಎಲ್ಲರ ಸ್ಕ್ವಾಡಲ್ಲಿ ನಿತೀಶ್ ರೆಡ್ಡಿ ಅವ್ರನ್ನ ಸುಮ್ಮನೆ ಇನ್ಕ್ಲೂಡ್ ಮಾಡ್ಬೋದು ಏನೋ ಅಂತ ಅಂದ್ಕೊಂಡಿದ್ದೆ. ಯಶಸ್ವಿ ಜೈಸ್ವಾಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ನಿತೀಶ್ ರೆಡ್ಡಿ ಅವರಿಗೆ ಸುಮ್ಮನೆ ಈಗ ಹಾರ್ದಿಕ್ ಪಾಂಡ್ಯ ಅವರ ಒಂದು ಬದಲಾಗಿ ಅಥವಾ ಸಡನ್ನಾಗಿ ಏನಾದ್ರು ಇಂಜುರಿ ಆದರೆ ಹಾರ್ದಿಕ್ ಪಾಂಡ್ಯಗೆ, ಸೊ ಮೇ ಬಿ ನಿತೀಶ್ ರೆಡ್ಡಿ ಅವ್ರನ್ನ ODIಯಲ್ಲಿ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ಅವ್ರನ್ನ ಸ್ಕ್ವಾಡಲ್ಲಿ ಅನೌನ್ಸ್ ಮಾಡಲೇ ಇಲ್ಲ. ಅದಾದಮೇಲೆ 3 ಸ್ಪಿನ್ ಆಲ್ರೌಂಡರ್ಸ್, ಅದು ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್, ಮತ್ತು ಪ್ರಾಪರ್ ಸ್ಪಿನ್ ಬೌಲರ್ ಆಗಿ ಕುಲ್ದೀಪ್ ಯಾದವ್. ಒಟ್ಟು 4 ಸ್ಪಿನ್ ಬೌಲರ್ಸ್, ಅದರಲ್ಲಿ ಪ್ರಾಪರ್ ಸ್ಪಿನ್ ಬೌಲರ್ ಕುಲ್ದೀಪ್ ಯಾದವ್ ಮತ್ತು 3 ಜನ ಸ್ಪಿನ್ ಆಲ್ರೌಂಡರ್ಸ್, ಜಡೇಜಾ, ಅಕ್ಷರ್ ಪಟೇಲ್ ಹಾಗೂ ವಾಷಿಂಗ್ಟನ್ ಸುಂದರ್. ಮತ್ತು 3 ಫಾಸ್ಟ್ ಬೌಲರ್ಸ್, ಜಸ್ಪ್ರೀತ್ ಬುಮ್ರಾ ಸ್ಟಾರ್ ಯಾಕೆಂತಂದರೆ ಅವರ ಫಿಟ್ನೆಸ್ ಮೇಲೆ ಅವರು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡ್ತಾರೋ ಇಲ್ಲೋ ಅನ್ನೋದು ನಿರ್ಣಯ ಆಗ್ತದೆ. ಸೊ ಜಸ್ಪ್ರೀತ್ ಬುಮ್ರಾ, ಶಮಿ ಹಾಗೂ ಹರ್ಷ್ದೀಪ್ ಸಿಂಗ್, ಸಿರಾಜಣ್ಣನನ್ನು ಡ್ರಾಪ್ ಮಾಡಲಾಗಿದೆ. ಇಟ್ ಈಸ್ ನಾಟ್ ರೆಸ್ಟ್ ಅಥವಾ ಇಟ್ ಈಸ್ ನಾಟ್ ಇಂಜುರಿ, ಅವರನ್ನು ಡ್ರಾಪ್ ಮಾಡಲಾಗಿದೆ. ರೀಸನ್ ಏನು ಕೊಟ್ಟಿದ್ದಾರೆ ಅಂತಂದರೆ
ಅವರು ಇದು ಏನು ನ್ಯೂ ಬಾಲಲ್ಲಿ ಮಾತ್ರ ಅಫೆಕ್ಟಿವ್, ಬಾಲು ಹಳೆತಾದ್ಮೇಲೆ ಅವರು ಈಸ್ ನಾಟ್ ದ್ಯಾಟ್ ಎಫೆಕ್ಟಿವ್ ಬೌಲರ್, ಅಥವಾ ಅವರದ್ದು ಒಂದು ಏನು ಕನ್ಸಿಸ್ಟೆನ್ಸಿ ಇದೆ ಅದು ಅಲ್ಲಿ ಡ್ರಾಪ್ ಆಗ್ತದೆ ಬಾಲ್ ಹಳೆತಾದ್ಮೇಲೆ. ಸೊ ಆದ್ದರಿಂದ ನಾವು ಬ್ಯಾಕ್ ಎಂಡಲ್ಲಿ ಸಹ ಬೌಲಿಂಗ್ ಮಾಡುವಂತಹ ತಾಕತ್ತಿರಬೇಕು, ಅಥವಾ ಏನು ಸ್ಟಾರ್ಟಿಂಗ್ ಓವರಲ್ಲಿ ಸಹ ಬೌಲಿಂಗ್ ಮಾಡುವಂಥ ತಾಕತ್ತಿರಬೇಕು. ಅಂಥ ಒಂದು ಬೌಲರ್ನಿಗೆ ನಾವು ಮಣೆ ಹಾಕಿದ್ದೇವೆ. ಸೊ ಆದ್ದರಿಂದ ಹರ್ಷದೀಪನ್ನು ಸಿಲೆಕ್ಟ್ ಮಾಡಿದ್ದೇವೆ ಅಂತ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು. ಸಿರಾಜ್ ಅಣ್ಣ ಈಸ್ ODI's 8th ಬೌಲರ್, ಅಂದರೆ ರ್ಯಾಂಕಿಂಗಲ್ಲಿ 8ನೇ ಸ್ಥಾನದಲ್ಲಿದ್ದಾರೆ. ಸೊ ಅವರನ್ನು ಡ್ರಾಪ್ ಮಾಡಿದ್ರೆ ನಂಗೆ ಅರ್ಥ ಆಗಲಿಲ್ಲ. ಎಲ್ಲಿ ನೋಡಿ, ಜಸ್ಪ್ರೀತ್ ಬುಮ್ರಾ ಇಫ್ ಹೀ ಈಸ್ ಅನ್ಫಿಟ್, ಅವರ ಬದಲು ಸ್ಕ್ವಾಡಲ್ಲಿ ಹರ್ಷಿತ್ ರಾಣಾ ಅವರು ಇರ್ತಾರಂತೆ. ಸೊ ಅಂದರೆ ಸಿರಾಜ್ ಅಣ್ಣ ಈಗ ಬ್ಯಾಕಪ್ ಬೌಲರ್ ಸಹ ಅಲ್ವಾ. ಬುಮ್ರಾ ಅವರು ಫಿಟ್ ಇಲ್ಲದಿದ್ದರೆ ಹರ್ಷಿತ್ ರಾಣಾ ಅವರು ಇರ್ತಾರೆ. ಮೊಹಮ್ಮದ್ ಶಮಿ ಅವರು 14 ತಿಂಗಳುಗಳ ನಂತರ, ಅವರು ODI ವರ್ಲ್ಡ್ ಕಪ್ಪೇ ಲಾಸ್ಟ್ ಆಡಿದ್ದು, ಅದಾದಮೇಲೆ ಇಂಜುರಿ ಆಯಿತು ಅವರಿಗೆ. ಸೊ 14 ತಿಂಗಳುಗಳ ನಂತರ ಮೊಹಮ್ಮದ್ ಶಮಿ ಅವರು ಆಡ್ತಿರೋದು. ಸೊ ಅವರ ರಿದಮ್ ಗೊತ್ತಿಲ್ಲ, ಅವ್ರು ಹೇಗೆ ಬೌಲಿಂಗ್ ಹಾಕ್ತಾರೆ ಅಂತ ಗೊತ್ತಿಲ್ಲ. 14 ತಿಂಗಳು ಇಸ್ ಲಾಂಗ್ ಗ್ಯಾಪ್ ಅಲ್ವಾ. ಸೊ ಹರ್ಷದೀಪ್ ಸಿಂಗ್ ಮತ್ತು ಶಮಿ ಇರೋದು, ಬ್ಯಾಕಪ್ ಬೌಲರ್ ಆಗಿ ರಾಣಾ ಅವರು ಇರೋದು. ಸೊ ಸಿರಾಜ್ ಅಣ್ಣನನ್ನು ಅವರು ಬ್ಯಾಕಪ್ ಬೌಲರ್ ಆಗಿ ಸಹ ಪರಿಗಣಿಸ್ತಿಲ್ಲ ಅನ್ನೋದು ನನಗೆ ಒಂಥರ ಶಾಕಿಂಗ್ ವಿಚಾರ. ಮತ್ತು ಇಲ್ಲಿ ನೋಡಿ, ಅಲ್ಲಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಆಡಿಸೋದಿಲ್ಲ, ಬೆಂಚಲ್ಲೇ ಕೂರಿಸ್ತಾರೆ. ಅದರ ಬದಲು ಮಿಡ್ಲ್ ಆರ್ಡರನ್ನು ಗಟ್ಟಿ ಮಾಡಲಿಕ್ಕೆ ಕರುಣ್ ನಾಯರ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಮಿಡ್ಲ್ ಆರ್ಡ್ರಲ್ಲಿದ್ದಾರೆ. ಅಪ್ಪಿ ಶ್ರೇಯಸ್ ಅಯ್ಯರ್ ಔಟ್ ಆಫ್ ಫಾರ್ಮ್ ಹೋದ್ರು, ಆಗ ಕರುಣ್ ನಾಯರ್ ಅವ್ರನ್ನ ಟ್ರೈ ಮಾಡ್ಬೋದಿತ್ತು. ಕರುಣ್ ನಾಯರ್ ಅವರು ಇನ್ನೆಂತ ಪ್ರೂವ್ ಮಾಡಬೇಕು? ದೇಶೀಯ ಕ್ರಿಕೆಟ್ ಆಡಿ, ದೇಶೀಯ ಕ್ರಿಕೆಟ್ ಅದರಲ್ಲಿ ಫುಲ್ ರನ್ ಗಳಿಸಿದರೆ ಖಂಡಿತ ತಂಡದಲ್ಲಿ ಸ್ಥಾನ ಸಿಗ್ತದೆ. ಅರೆಮರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 8 ಇನ್ನಿಂಗ್ಸಲ್ಲಿ ಆ ಪುಣ್ಯಾತ್ಮ 779 ರನ್ ಚಚ್ಚಿದ್ದಾರೆ. 8 ಇನ್ನಿಂಗ್ಸಲ್ಲಿ 779 ರನ್ ವಿತ್ ಆನ್ ಆ್ಯಾವ್ರೇಜ್ ಆಫ್ 389.5. ಅದರಲ್ಲಿ 5 ಸೆಂಚುರಿ, 1 ಹಾಫ್ ಸೆಂಚುರಿ ವಿತ್ ಸ್ಟ್ರೈಕ್ ರೇಟ್ ಆಫ್ 123 ಆಡಿದ್ದಾರೆ. ಇನ್ನೆಂತ ಪ್ರೂವ್ ಮಾಡಬೇಕು ಒಬ್ಬ ಪ್ಲೇಯರ್? ಇದಕ್ಕಿಂತ ಜಾಸ್ತಿ ಎಂತ ಪ್ರೂವ್ ಮಾಡಬೇಕು? ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಕರುಣ್ ನಾಯರ್ ಅವ್ರನ್ನ ಆಡಿಸದಿದ್ರೂ ಪರವಾಗಿಲ್ಲ, ಈಗ ಯಶಸ್ವಿ ಜೈಸ್ವಾಲ್ ಆಗಿ ಅಟ್ಲೀಸ್ಟ್ ಬೆಂಚಲ್ಲಿ ಕೂರಿಸ್ಲಿಕ್ಕಾದ ಒಂದು ಮೋಟಿವ್ ಸಿಗ್ತದಲ್ಲ ಅವರಿಗೆ. ಇಲ್ಲ ಮರ್ರೆ, ನನಗೆ ಒಂದಲ್ಲ ಒಂದು ದಿನ ತಂಡದ ಸ್ಥಾನ ಸಿಗ್ಬೋದು, ಇನ್ನೂ ಸಹ ಚಂದ ಮಾಡಿ ಆಡುವಂಥ, ಅವರು ಮತ್ತಷ್ಟು ದೇಶೀಯ ಕ್ರಿಕೆಟಲ್ಲಿ ಇನ್ನಷ್ಟು ಚೆಂದ ಮಾಡಿ ಆಡುವಂಥ ಒಂದು ಮೋಟಿವೇಶನ್ ಆದರೂ ಸಿಗ್ತಾಯಿತ್ತು. ಅವರು 8 ಇನ್ನಿಂಗ್ಸಲ್ಲಿ 779 ರನ್ ಹೊಡೆದು ಸಚಿನ್ ಎಲ್ಲ ಟ್ವೀಟ್ ಮಾಡಿ ಸಹ ಅವರಿಗೆ ತಂಡದಲ್ಲಿ ಸ್ಥಾನ ಸಿಗಲಿಲ್ಲ ಅನ್ನೋದು ನನಗೆ ಸ್ವಲ್ಪ ಬೇಸರದ ಸಂಗತಿ. ಮತ್ತು ನೀವು ನೋಡ್ಲಿಕ್ಕೆ ಹೋದರೆ 4 ಸ್ಪಿನ್ನರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮೇ ಬಿ ಆಯಿತು, ಚಾಂಪಿಯನ್ಸ್ ಟ್ರೋಫಿ ನಾವು ದುಬೈಯಲ್ಲಿ ಆಡ್ತಾ ಇದ್ದೇವೆ, ಪಾಕಿಸ್ತಾನದಲ್ಲಿ ಆಡೋದಿಲ್ಲ, ಪಾಕಿಸ್ತಾನ ಹೋಸ್ಟ್ ಕಂಟ್ರಿ ಆದರೂ ಕೂಡ ಭಾರತ ಹೇಳಿದ್ದಾರೆ, ಇಲ್ಲ ಗುರು ನಾವು ಆಡ್ತೇವೆ ಚಾಂಪಿಯನ್ಸ್ ಟ್ರೋಫಿ, ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಆಡೋದಿಲ್ಲ, ನಮ್ಮ ಎಲ್ಲ ಮ್ಯಾಚ್ಗಳನ್ನು ನೀವು ದುಬೈಯಲ್ಲಿ ಆಡಿಸಬೇಕು ಅಂತ ಹೇಳಿದ್ದಾರೆ. ಸೊ ದುಬೈ ಸ್ಪಿನ್ ಫ್ರೆಂಡ್ಲಿ ಪಿಚ್, ಸ್ಲೋ ಪಿಚ್ ಏನೇ ಇದ್ರೂ ಕೂಡ 4 ಸ್ಪಿನ್ನರ್ನ ಇವರು ತಂಡದಲ್ಲಿ ಆಡಿಸ್ತಾರೆ. ಅಕ್ಷರ್ ಪಟೇಲ್ ಅಥವಾ ರವೀಂದ್ರ ಜಡೇಜಾ ಇಬ್ಬರಲ್ಲಿ ಒಬ್ಬರನ್ನು ಆಡಿಸ್ತಾರೆ. ಯಾಕಂತಂದರೆ ಇಬ್ಬರು ಕೂಡ ಒಂದೇ ಥರದ ಬೌಲರ್ಸ್, ಲೆಫ್ಟ್ ಆರ್ಮ್ ಸ್ಪಿನ್ನರ್ಸು ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಸೊ ಅವ್ರು ಇಬ್ಬರಲ್ಲಿ ಯಾರೋ ಒಬ್ಬರನ್ನು ಆಡಿಸ್ಬೋದು. ಸೊ 4 ಜನ ಸ್ಪಿನ್ನರ್ಸನ್ನು ಯಾಕೆ ಸೆಲೆಕ್ಟ್ ಮಾಡಿದರು? ಅದಕ್ಕಿಂತ ಒಂದು ಎಕ್ಸ್ಟ್ರಾ ಬೌಲರ್ ಹರ್ಷಿತ್ ರಾಣಾ ಬದಲು ಅಟ್ಲೀಸ್ಟ್ ಬ್ಯಾಕಪ್ ಬೌಲರ್ ಆಗಿ ಸಿರಾಜ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಸೇಮ್ ಇರಬೇಕಂತೇನಿಲ್ಲ. ಸೊ ಚಾಂಪಿಯನ್ಸ್ ಟ್ರೋಫಿದು ಈ ಒಂದು ಟಾಪ್ 15 ಪ್ಲೇಯಿಂಗ್ 11 ಯಾವ ಥರ ಇರ್ತದೆ ಅಂತ ನಾನು ಹೇಳಿದಾಗ, ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಓಪನಿಂಗ್ ಮಾಡ್ತಾರೆ, ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವರು ನೆಕ್ಸ್ಟ್ ಬರ್ತಾರೆ, KL ರಾಹುಲ್ ಅವ್ರನ್ನ ಪ್ಲೇಯಿಂಗ್ 11 ಇಟ್ಕೊಳ್ಳಿ ಅನ್ನೋದು ನನ್ನ ಒಂದು ಒಪಿನಿಯನು. ಬಟ್ ನಿಮಗೆ ಗೊತ್ತುಂಟು, ಈಗ ನೋಡಿ KL ರಾಹುಲ್ ಅವರನ್ನು ಸಹ ಹಾಕ್ಕೊಂಡ್ರೆ ಮತ್ತು ಹಾರ್ದಿಕ್ ಪಾಂಡ್ಯ ಬರೋದು. ಸೊ ನಮ್ಮ ಮ್ಯಾನೇಜ್ಮೆಂಟ್ ಎಂತ ಹೇಳ್ತದೆ ಅಂತಂದರೆ, ವಿ ವಾಂಟೆಡ್ ಅ ಲೆಫ್ಟಿ, ಸೊ ಆದ್ದರಿಂದ ನಾವು ಪಂತ್ ಅವ್ರನ್ನ ಆಡಿಸ್ತೇವೆ ಅಂತ. ಪಂತ್ ಅವ್ರನ್ನ ಆಡಿಸ್ಬೋದು. ನನ್ನ ಪ್ಲೇಯಿಂಗ್ 11 KL ರಾಹುಲ್ ಅವರು ಇರ್ತಾರೆ. ವೈಟ್ ಬಾಲಲ್ಲಿ ಹೀ ಈಸ್ ಬೆಟರ್ ದ್ಯಾನ್ ಪಂತ್ ಅನ್ನೋದು ನನ್ನ ಅಭಿಪ್ರಾಯ, ಆಯಿತಾ. ಅದಾದ ಮೇಲೆ ಅಕ್ಸರ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸಲೇಬೇಕು, ಅವರು ಲೆಫ್ಟ್ ಆರ್ಮ್ ಚೈನಾ ಮ್ಯಾನ್ ಬೌಲರ್. ಸೊ ಅಕ್ಷರ್ ಪಟೇಲ್ ಆದಮೇಲೆ ಒಂದು ವೇರಿಯೇಷನ್ ಇರಲಿ ಅಂತ, ಒಂದು ಲೆಫ್ಟ್ ಬೌಲಿಂಗ್ ಆಫ್ ಸ್ಪಿನ್ನರ್ ಆದಮೇಲೆ ರೈಟ್ ಬೌಲಿಂಗ್ ಆಫ್ ಸ್ಪಿನ್ನರ್ ಬೇಕಲ್ಲ ಅಂತ ನಾವು ವಾಷಿಂಗ್ಟನ್ ಸುಂದರ್ ಅವ್ರನ್ನ ಆಡಿಸ್ತಿದ್ದೇನೆ. ಸೊ ಮ್ಯಾನೇಜ್ಮೆಂಟ್ ಹೇಳಲಿಕ್ಕೆ ಆಗೋದಿಲ್ಲ, ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ಅವ್ರನ್ನ ಆಡಿಸ್ಬೋದು. ಇಫ್ ವಿ ಆರ್ ಗೋಯಿಂಗ್ ವಿತ್ 3 ಸ್ಪಿನ್ನರ್ಸ್, ಆವಾಗ ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್. ಅದಾದಮೇಲೆ ಮೊಹಮ್ಮದ್ ಶಮಿ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಫಿಟ್ ಇಲ್ಲ ಅಂತ ಇದ್ದರೆ, ಅವರು ಸ್ಕ್ವಾಡಲ್ಲೇ ಇರೋದಿದ್ರೆ ಆಬ್ವಿಯಸ್ಲಿ ಹರ್ಷಿತ್ ರಾಣಾ ಅವರು ಬ್ಯಾಕಪ್ ಬೌಲರ್ ಆಗಿ ಬರ್ತಾರೆ. ಆಗ ಪ್ಲೇಯಿಂಗ್ 11 ಹರ್ಷದೀಪ್ ಸಿಂಗ್ ಅವರು ಸ್ಥಾನವನ್ನು ಪಡೆದುಕೊಳ್ತಾರೆ. ಸದ್ಯಕ್ಕೆ ಹರ್ಷದೀಪ್ ಸಿಂಗಿಗೆ ಪ್ಲೇಯಿಂಗ್ 11 ಸ್ಥಾನ ಇಲ್ಲ. ಬೆಂಚಲ್ಲಿ ಯಾರಿರ್ತಾರೆ ಅಂತಂದರೆ ಯಶಸ್ವಿ ಜೈಸ್ವಾಲ್,
ನನ್ನ ಬೆಂಚಲ್ಲಿ ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ ಹಾಗೂ ಹರ್ಷ್ದೀಪ್ ಸಿಂಗ್. ಸ್ಕ್ವಾಡ್ ಸಾಲಿಡ್ ಉಂಟು, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ಅದೇ ಎಲ್ಲರ ಸಹ ಒಟ್ಟಿಗೆ ಕ್ಲಿಕ್ ಆಗಬೇಕು, ಆಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಚೆಂದ ಮಾಡಿ ಆಡ್ಲಿಕ್ಕೆ ಆಗ್ತದೆ. ಬೌಲಿಂಗ್ ಸ್ಟ್ರಾಂಗ್ ಉಂಟು, ಬ್ಯಾಟಿಂಗ್ ಸ್ಟ್ರಾಂಗ್ ಉಂಟು. ಥ್ರೆಟ್ನಿಂಗ್ ಅಂತ ಅನ್ನಿಸ್ತದ ನನಗೆ? ಥ್ರೆಟ್ನಿಂಗ್ ಟೀಮ್ ಅಂತ ಅನ್ನಿಸ್ತಾ ಇಲ್ಲ, ಬಟ್ ವೆಲ್ ಬ್ಯಾಲೆನ್ಸ್ ಟೀಮ್. ಲಾಸ್ಟ್ ಇಯರು ಭಾರತ ಕೇವಲ 3 ODI ಮ್ಯಾಚ್ ಮಾತ್ರ ಆಡಿದಂತ ಅಂದ್ಕೊಳ್ತೇನೆ ನಾನು. ಸೊ ಯಾವುದು ಶ್ರೀಲಂಕಾ ಮೇಲೆ 3 ODI ಮ್ಯಾಚ್ ಮಾತ್ರ ಲಾಸ್ಟ್ ಇಯರಲ್ಲಿ ಆಡಿರೋದು. ಸೊ ನಂಗೆ ಗೊತ್ತಿಲ್ಲ ಜಾಸ್ತಿ T20 ಮತ್ತು ಟೆಸ್ಟ್ ಆಡಿ ಭಾರತದ ODI ಕೆಪಾಸಿಟಿ ಹೇಗೆ ಉಂಟು, ನಿಂತು ಆಡ್ತಾರಾ, 50 ಓವರ್ ಆಡುವಷ್ಟು ತಾಕತ್ತುಂಟಾ ಅಥವಾ ತುಂಬ ಸ್ಲೋ ಆಡಿ ಬಿಡ್ತಾರಾ, ಅದೆಲ್ಲ ನಂಗೆ ಗೊತ್ತಿಲ್ಲ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅದಕ್ಕೆ ಉತ್ತರ ಅಂದರೆ ಆ ಚಾಂಪಿಯನ್ಸ್ ಟ್ರೋಫಿಗಿಂತ ಮೊದಲು ಇಂಗ್ಲೆಂಡ್ ಸೀರೀಸ್ ಉಂಟಲ್ಲ, ಅದರಲ್ಲಿ ಉತ್ತರ ಬರ್ತದೆ. ನಾನು ಇಂಗ್ಲೆಂಡ್ ಸೀರೀಸಿದು ODI ಟೀಮ್ ಇದು ಸ್ಕ್ವಾಡನ್ನು ಮತ್ತೆ ಪುನಃ ಅನೌನ್ಸ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಸೇಮ್ ಟೀಮ್, ಏನು ಬದಲಾವಣೆಗಳು ಇಲ್ಲ. ಒಂದೇ ಬದಲಾವಣೆ ಏನು ಅಂತಂದರೆ, ಇಂಗ್ಲೆಂಡ್ ವಿರುದ್ಧದ ODI ಸೀರೀಸ್ ಏನಿರ್ತದೆ, 3 ಮ್ಯಾಚಿನ ODI ಸೀರೀಸಿಗೆ ಜಸ್ಪ್ರೀತ್ ಬುಮ್ರಾ ಅವರು ಒಫಿಷಿಯಲಿ ಇಲ್ಲ. ಅದೇ ರೆಸ್ಟ್ ಅಂತ ಹೇಳಿದ್ದಾರೆ, ಅವರ ಇಂಜುರಿ ಕಾರಣದಿಂದ ಅನ್ಫಿಟ್ ಅಂತವೇ ಡಿಸೈಡ್ ಮಾಡಿ ಅವರಿಗೆ ರೆಸ್ಟ್ ಕೊಟ್ಟು ಇದು ಸ್ಕ್ವಾಡಲ್ಲಿ ಹರ್ಷಿತ್ ರಾಣಾ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಬ್ಯಾಕಪ್ ಬೌಲರ್ ಆಗಿ ಅಲ್ಲ. ಪ್ಲೇಯಿಂಗ್ 15 ಅನೌನ್ಸ್ ಮಾಡಿದ್ದಾರೆ. ಬುಮ್ರಾ ಅವರ ಬದಲು ಹರ್ಷಿತ್ ರಾಣಾ ಅವರಿದ್ದಾರೆ ODI ಇದರಲ್ಲಿ. ಮಿಕ್ಕಿದಂಥ ಎಲ್ಲ ಪ್ಲೇಯರ್ಸು ಸೇಮ್. ಸೊ ಆದ್ದರಿಂದ ಅದಕ್ಕೆ ಮತ್ತೆ ಸಪ್ರೇಟಾಗಿ ವೀಡಿಯೋ ಮಾಡೋದಿಲ್ಲ, ಹಾಯ್ ಗೈಸ್ ಅಂತೆಲ್ಲ ಅಂದ್ಕೊಂಡು. ಸೊ ಸೇಮ್ ವೀಡಿಯೋ. ಬಟ್ ನನಗೆ ಒಂಚೂರು ಬೇಜಾರಾಗಿದೆ ಏನಂತಂದರೆ, ಹಾರ್ದಿಕ್ ಪಾಂಡ್ಯ ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡ್ಬೋದಿತ್ತು. ಯಾಕಂದರೆ ಗಿಲ್ ಅವ್ರದ್ದು ಫಾರ್ಮು ಸ್ವಲ್ಪ ತಡ್ಕೊಂಬಳಕ ಇರೋದ್ರಿಂದ ಲೆಟ್ ಹಿಮ್ ಕಾನ್ಸಂಟ್ರೇಟ್ ಆನ್ ಹಿಸ್ ಕ್ರಿಕೆಟ್. ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಎಲ್ಲ ಕೊಟ್ಟು ಮತ್ತೆ ಒಂದು ಟೆನ್ಷನ್ ಯಾಕೆ ಮಾಡೋದು ಅಂತ. ಸೊ ಹಾರ್ದಿಕ್ ಪಾಂಡ್ಯ ಅವರು ಡಿಸರ್ವಿಂಗ್ ಅಂತ ಅನ್ನಿಸಿತ್ತು ವೈಸ್ ಕ್ಯಾಪ್ಟನ್ಸಿಗೆ. ಆ್ಯಂಡ್ ಇನ್ನೊಂದು ಕರುಣ್ ನಾಯರ್ ಅವರಿಗೆ ಅಟ್ಲೀಸ್ಟ್ ಪ್ಲೇಯಿಂಗ್ 15 ಸೆಲೆಕ್ಟ್ ಮಾಡಬೇಕಿತ್ತು. ಆ ಒಂದು ಪ್ರಚಂಡ ಪ್ರದರ್ಶನಕ್ಕಾದರೂ ಒಂದು ಬೆಲೆ ಕೊಟ್ಟು ಗೌರವಯುತವಾಗಿ ಅಟ್ಲೀಸ್ಟ್ ಪ್ಲೇಯಿಂಗ್ 15 ಇದ್ದು. ಯಶಸ್ವಿ ಜೈಸ್ವಾಲಿಗೆ ಹೇಳ್ಬೋದಿತ್ತು, ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಯು. ಎನಿವೇಸ್ ಟೆಸ್ಟಲ್ಲಿ ಯುವರ್ ಚಿಂದಿ ಚಿತ್ರಾನ್ನ, T20ಯಲ್ಲಿ ಸಹ ಯುವರ್ ಸೋ ಗುಡ್ಡು. T20ಯಲ್ಲಿ ಸಹ ಪಾಪ ಈಗ ಕಷ್ಟ ಅವರಿಗೆ ಚಾನ್ಸ್ ಸಿಗ್ತಾ ಇರೋದು. ಸೊ ಇದೆರಡು ವಿಷಯ ನನಗೆ ಸ್ವಲ್ಪ ಬೇಜಾರಾಯಿತು. ನಿಮಗೆ ಅನಿಸಿತು ಈ ಸ್ಕ್ವಾಡ್ ಹೇಗೆ ಉಂಟು ಆ್ಯಂಡ್ ನನ್ನ ಪ್ಲೇಯಿಂಗ್ ಎಲ್ಲ ಕರೆಕ್ಟಾಗಿ ಉಂಟಾ? ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾದ ಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ನಾನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸ್ಕ್ವಾಡ್ ಬಗ್ಗೆ ವಿಡಿಯೋ ಮಾಡ್ತೇನೆ. ಸರಿಯಾಗಿರ್ಬಲ್ವಾ? ನಮಸ್ಕಾರ.